ನಮಸ್ತೆ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕಾರವಾರ ಡಿಸ್ಟ್ರಿಕ್ಟ್ ಕೌನ್ಸಿಲರ್ಸ್ ಅನ್ನು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಪ್ರದೀಪ್ ಶಿವಗುಂದಿ ಅಂತ ಹೇಳಿ. ಸರ್, ಈಗ ನೀವು ಎಷ್ಟನೇ ವಾರ್ಡಿಂದ ಈಗ ಆಯ್ಕೆ ಆಗಿರುವಂತ ಸರ್? ಈಗ 19ನೇ ವಾರ್ಡಿಂದ. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಚೆನ್ನಾಗಿದೆ. ಈಗ ಈ ಬಾರಿ ನೀವು ಗೆದ್ದಂತ ಲೀಡಿಂಗ್ ವೋಟ್ ಏನಿತ್ತು ಸರ್ ಈ ಬಾರಿ? ನಿಯರ್ಲಿ 5 ಲೀಡಿಂಗ್ ವೋಟ್ ಡಿಫರೆನ್ಸ್ ಅಂದ್ರೆ ನಿಯರ್ಲಿ ಸುಮಾರು ಒಂದು 200 to 300 ಇದೆ. ಟೋಟಲ್ ವೋಟ್ ಸರ್ ನಿಮಗೆ ಬಂದಂತದ್ದು 596. ಸರ್, ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ಬಿಜೆಪಿ ಪಕ್ಷದ ಫಾಲೋವರ್ಸ್ ಆಗಿರೋ ಸರ್. ಈಗ ತಾನೇ ನಿಮ್ಮ ಅವಧಿ ಶುರುವಾಗಿರುವಂತದ್ದು. ಈ ಒಂದು ಅವಧಿಯಲ್ಲಿ ಯಾವ ರೀತಿ ಈಗ ನೀವು ಒಂದು ಜನಸೇವೆಯನ್ನ ಮಾಡಬೇಕು ಅಂತ ಅನ್ಕೊಂಡಂತ ಸರ್? ಈಗ ಈಗೇನಾಗಿದೆ, ಜನಸೇವೆ ಅಂದ್ರೆ ಇವಾಗ ಆಕ್ಚುಲಿ ನನ್ನ ಏರಿಯಾದಲ್ಲಿ ರೋಡ್ ಗಟ್ರ ಅಂತ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನ ಮೊದಲು ಇಂಪ್ಲಿಮೆಂಟ್ ಮಾಡುವಂತ ಒಂದು ಇಟ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನಮ್ಮ ಇದರಿಂದ ನನ್ನ ಅವಧಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ರೋಡ್ ಮತ್ತೆ ಗಟ್ಟರ ಇಂಪ್ಲಿಮೆಂಟ್ ಮಾಡುವಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಅದು ಬಿಟ್ಟು ಆಮೇಲೆ ನೆಕ್ಸ್ಟ್ ಅದು ಇಂಡಿವಿಜುವಲ್ ಇದಾವೆ, ಈ ವಿಧವಾ ವೇತನ ಅದು ಇದು ಮಾಡ್ತಾರೆ. ಈಗ ಅಂದಾಜು ಆ ರೀತಿ ಯಾವ ರೀತಿ ಈಗ ಒಂದು ವಿಧವಾ ವೇತನಗಳಾಗಿರ್ಬೋದು, ಒಂದು ಅವರ ಒಂದು ವಾಸ ದೃಢೀಕರಣ ಪತ್ರಗಳಾಗಿರ್ಬೋದು ಅಥವಾ ಮರಣ ಜನನ ಪತ್ರಗಳಾಗಿ ಅದನ್ನ ಯಾವ ರೀತಿ ಈಗ ನೀವು ಅವ್ರಿಗೆ ಇದನ್ನ ಮಾಡ್ತಾ ಹೋಗ್ತಾ ಇದ್ದೀರಾ ಸರ್ ಅದರಲ್ಲೆಲ್ಲ ಜನಸೇವೆನ? ಈಗ ಜನತೆಗೆ ಈಗ ನೀವು ಎಲ್ಲ ಒಂದು ಅವ್ರಿಗೆ ವಿಧವಾ ವೇತನ ಎಲ್ಲ ಕೊಡಿಸ್ಕೊಡ್ತೀವಿ ಅಂತ ಹೇಳ್ತಾ ಹೋದ್ರೆ ಈ ಒಂದು ಇದರಲ್ಲಿ ಯಾವ ರೀತಿ ಅವ್ರಿಗೆ ಎಷ್ಟು ಜನತೆಗೆ ಅಂದಾಜು ಒಂದು ಮಾಡ್ಕೊಟ್ಟಿರೋ? ನಾನು ಆಕ್ಚುಲಿ ಸ್ಟಾರ್ಟ್ ಆಗಿ ಒಂದು 6 ತಿಂಗಳಾಯ್ತು. ಅದ್ರಲ್ಲಿ 2 ಜನ ಕೊಡಿಸಿದ್ದೀನಿ. 2 ಜನಕ್ಕೆ ಕೊಡಿಸಿ ಮಾಡಿಸ್ಕೊಡ್ತಾ ಹೋಗ್ತಾರೆ ಸರ್. ಈಗ ನೀವೊಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು ಅಥವಾ ಈಗ ನಿಮ್ಮ ಹಿರಿಕರು, ನಿಮ್ಮ ತಂದೆ ತಾಯಿ, ಸಹೋದರರು ಯಾರಾದ್ರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು? ಇಲ್ಲ, ನಾನು ಒಬ್ಬನೇ ಫಸ್ಟ್ MLA ಫಸ್ಟ್. ಸರ್, ಈಗ ಏನ್ ಅನ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತ ಸರ್? ಈಗ ಜನರು ಆಕ್ಚುಲಿ ಎಲೆಕ್ಷನ್ ಟೈಮ್ ಒಂದು ಚೇಂಜ್ ಅಂತ ಬಯಸಿದ್ರು. ಸೊ ಆ ಚೇಂಜ್ ಇದರಲ್ಲಿ ನನಗೆ ಒಂದು ಎಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಅವ್ರೇನು ಬಯಸಿದ್ದಾರೆ ಅಂದ್ರೆ ಅದೇ ಹೇಳಿದ್ನಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ರೋಡ್ ಮತ್ತೆ ಗಟ್ರು ಅದೆಲ್ಲ ಇರುತ್ತೆ. ಸೊ ಅದನ್ನ ಮ್ಯಾಕ್ಸಿಮಮ್ ಅದಕ್ಕೆ ಇಂಪ್ರೂವ್ಮೆಂಟ್ ಅಂತ ಇಟ್ಕೊಂಡಿದ್ದೆ ನಾನು. ನಾನು ವಾರ್ಡ್ ಇಂಪ್ರೂವ್ಮೆಂಟ್ ಆಗಬೇಕು, ಕ್ಲೀನ್ಲಿನೆಸ್ ಇರಬೇಕು ಅಂತ ಇಟ್ಕೊಂಡಿದ್ದೆ. ಸರ್, ಈಗ ನೀವು ಏನಂತ ಹೇಳಿದ್ರೆ ಈಗ ಇಷ್ಟು ಈಗ ಅವಧಿಯಲ್ಲಿ ಈಗ ಇದರ ಬಲ್ಲಿ ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ನೀವು ಗಮನವನ್ನ ಹರಿಸಬೇಕು ಅಂತ ಅನ್ಕೊಂಡಿರೋದ ಸರ್? ಮುಖ್ಯವಾಗಿರೋದು ರಸ್ತೆ ಗಟ್ರು ಇಲ್ಲಿ. ಸೊ ಅದನ್ನೇ ಆದ್ಯತೆ, ಯಾಕಂದ್ರೆ KHB ಕಾಲೇಜ್ ನೀವು ಹೋಗಿರ್ಬೇಕು. ನಮ್ಮ ಇಲ್ಲೇನು ಜಾಸ್ತಿ ಇಲ್ಲ, ರೋಡಲ್ಲಿ ಜಾಸ್ತಿ. KHB ಕಾಲೇಜ್ ತಿರುಗಾಡಿದ್ರೆ ಫುಲ್ ರೋಡ್ ಮತ್ತೆ ಗಟ್ರದೇ ಇದೆ. ಮಳೆಗಾಲದಲ್ಲಿ ಪರಿಸ್ಥಿತಿ ಸಿಕ್ಕಾಪಟ್ಟೆ ಗಂಭೀರ ಆಗಿರುತ್ತೆ. ಒಬ್ಬರ ಮನೆ ಒಳಗೆ ನೀರು ತುಂಬುತ್ತೆ. ಸೊ ಇಂಪಾರ್ಟೆಂಟ್ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾರೆ, ಅದಕ್ಕೆ ಕೊಡಬೇಕು. ಈಗ 100ಕ್ಕೆ ಎಷ್ಟು ಭಾಗದಷ್ಟು ಈಗ ಆಗಿದೆ ಅನ್ನೋದನ್ನ ಈಗ ಆಲ್ರೆಡಿ ಏನು ನಮ್ಮ ಇದರಿಂದ ಫಸ್ಟ್ ಫಂಡ್ ಅಂತ ಬಂದಿದೆ ಅಷ್ಟೇ, ಜಸ್ಟ್ ಈಗ ಬಂದಿದೆ. ಏನು ಅದಕ್ಕೆ ಟೆಂಡರ್ ಆಗಿಲ್ಲ, ಆಗ್ಬೇಕು ಈಗ. ಸೊ ಅದ್ರ ಮಾಡ್ತಾ ಹೋಗ್ತಾರೆ. ಸರ್, ಈಗ ನೀವು ಎಲ್ಲಾ ಕೆಲಸಗಳು ನಿಮ್ಮ ವತಿಯಿಂದ ಎಲ್ಲ ಈಗ ಮೇಲಧಿಕಾರಿಗಳ ಮಟ್ಟದಲ್ಲಿ ಆಗುವಂತದ್ದು ಹಲವು ಇರುತ್ತದೆ. ಈ ಒಂದು ಇದರಲ್ಲಿ ನಿಮ್ಮ ವಾರ್ಡಿನಲ್ಲಿ ಈಗ ಹೆಚ್ಚಿನ ಆದ್ಯತೆ ಯಾವ್ದಾದ್ರು ಒಂದು ಮೇಲಧಿಕಾರಿಗಳ ಮಟ್ಟದಲ್ಲಿ ಮಾಡಿಸ್ಬೇಕು ಅನ್ನೋದು ಏನಾದ್ರು ನಿಮ್ಮ ಆಸೆ ಏನಾದ್ರು? ಅದು ಆಲ್ರೆಡಿ ಪ್ರಪೋಸಲ್ ಹೋಗ್ಬಿಟ್ಟದೆ. ಅಂದ್ರೆ ಈಗಂತ ಇದು KHB ಕಾಲನಿ ಅಂದ ತಕ್ಷಣ ನಮ್ಮ ಗುಣಿಗೆ ಓಡಾಗಲಿ ಬಾಕಿ ಸಣ್ಣ ರಸ್ತೆಗೆ ನಮ್ಮ ಇದ್ರಲ್ಲಿ ಸಾಕಾಗುತ್ತೆ, ಪ್ರಾಬ್ಲಮ್ ಇಲ್ಲ. ಸೊ KHB ಕಾಲನಿ ಸ್ಪೆಷಲ್ ಫಂಡ್ ಬೇಕಾಗುತ್ತೆ. ಅದಕ್ಕೆ ಸ್ಪೆಷಲಿ ಒಂದು ಎಸ್ಟಿಮೇಟ್ ಮಾಡಿ ಗೌರ್ಮೆಂಟ್ ಇದ್ರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಗೌರ್ಮೆಂಟ್ ಪ್ರಪೋಸಲ್ ಕಳಿಸ್ಕೊಟ್ಟಿದ್ದಾರೆ. ನಮ್ಮ MLA ಸಾಹೇಬರು ಅದಕ್ಕೆ ಸಿಗ್ನೇಚರ್ ಮಾಡಿ ಮೇಲ್ಗಡೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅಲ್ಲಿಂದ ಅಪ್ರೂವಲ್ ಬರುವಂತಕ್ಕಂಥದ್ದು. ಸರ್, ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋಕೆ ನಿಮ್ಗೆ ಗುರುಗಳು ಅಂತ ಯಾರ ಇದಾರೆ ಸರ್? ಈಗ ಗುರುಗಳು ನಮ್ಮ ದೇವರ ಆಶೀರ್ವಾದ, ತಂದೆ ತಾಯಿರ ಆಶೀರ್ವಾದ, ಆಮೇಲೆ ನನ್ನ ಜನನೇ ಗುರುಗಳು. ಯಾಕಂದ್ರೆ ಅವರೇ ನನಗೆ ಇದಕ್ಕೊಂದು ಫೋರ್ಸ್ ಮಾಡಿದ್ದು ಅವರೇ. ಸೊ ನನ್ನ ಜೊತೆ 24 ಗಂಟೆ ಲೆಕ್ಕದಲ್ಲಿ ತಿರುಗಾಡಿ ನನ್ನ ಜೊತೆ ನನಗೆ ಹೆಲ್ಪ್ ಮಾಡಿ, ಎಲ್ಲ ಕಡೆಯಿಂದ ಹೆಲ್ಪ್ ಮಾಡಿ. ಸೊ ಅವರೇ ಅವರೇ ಜನರೇ. ನನ್ನ ಹಿಂದಿದ್ದೆ ನನಗೆ ಗೆಲ್ಸಿ ಪರಿಶ್ರಮ ಪಟ್ಟವ್ರು ಎಲ್ಲ ಅವರೇ. ಆಶೀರ್ವಾದ ಇಲ್ಲ, ನನ್ನ ತಂದೆ ತರ ಆಶೀರ್ವಾದ. ಯಾಕಂದ್ರೆ ಪಾಲಿಟಿಕ್ಸ್ ಬಂದಿದೆ ನನ್ನ ಅನ್ಎಕ್ಸ್ಪೆಕ್ಟೆಡ್. ಸರ್, ಈಗ ಏನಂತ ಹೇಳಿದ್ರೆ ಈಗ ನಿಮ್ಗೆ ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾದ್ರು ಸಂಘಟನೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ? ನಮ್ದು ಗುಣಿಗೆ ಸಮಾಜ ಸಂಘ ಅಂತ ಇದೆ, ಅದನ್ನು ಕಾರ್ಯದರ್ಶಿ ಆಗಿದ್ದೀನಿ ಸುಮಾರು ಒಂದು 5-6 ವರ್ಷದಿಂದ. ಸೊ ಅದೇ ಗುರುತಿಸ್